ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷಾ ದಿನಾಂಕ ಪ್ರಕಟಗೊಂಡಿರುವುದರ ಬಗ್ಗೆ ಮತ್ತು 3 ವರ್ಷ ಏನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದರು ಅವರು ಅರ್ಜಿ ಹಾಕಲಿಕ್ಕೆ ಯಾವಾಗಿಂದ ಪ್ರಾರಂಭ ಆಗುತ್ತೆ ಮತ್ತು ಯಾವೆಲ್ಲ ಬುಕ್ಸ್ಗಳು ಅವೈಲೇಬಲ್ ಇವೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ತಿಳಿಸ್ತಾ, ಈಗಾಗಲೇ ನೇಮಕಾತಿ ಪರೀಕ್ಷೆಗೆ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಒಂದು ಪ್ರಕಟಣೆ ಮಾಡಿರುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು PSI ಎಕ್ಸಾಮು ಸಹಿತ ಪೋಸ್ಟ್ಪೋನ್ ಮಾಡಿದ್ರು. ಅದರದ್ದು ಒಂದು ಅಕ್ಟೋಬರ್ 3ರಂದು ನಡೆಸುವುದಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿರುವಂಥದ್ದು. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಅದು ಬಂದುಬಿಟ್ಟು ಅಕ್ಟೋಬರಲ್ಲಿರುತ್ತೆ ಎಕ್ಸಾಮು. ಅದಕ್ಕೆ ಕಡ್ಡಾಯ ಕನ್ನಡ ಅನ್ನುವಂಥದ್ದನ್ನು ಪಾಸ್ ಆಗಬೇಕು. ಅದಕ್ಕೆ ಎಕ್ಸಾಮ್ ಬಂದುಬಿಟ್ಟು ಸೆಪ್ಟೆಂಬರ್ 29ರಂದಿರುತ್ತೆ. ಆ ಕಡ್ಡಾಯ ಕನ್ನಡ ಪರೀಕ್ಷೆನ ಎಲ್ಲರೂ ಹಾಜರಾಗಲೇಬೇಕು. ಇನ್ನು ಎಕ್ಸಾಮ್ ಡೇಟ್ಗಳು ಬಂದುಬಿಟ್ಟು ಇದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಒಂದು ಆಕಾಂಕ್ಷಿಗಳಿಗೆ ಅಕ್ಟೋಬರ್ 27ರಂದು 10:30ರಿಂದ 12:30 ಪತ್ರಿಕೆ 1, 2:30ರಿಂದ 4:30 ಪತ್ರಿಕೆ 2 ನಡೆಸ್ತೀವಿ ಅನ್ನುವಂಥದ್ದನ್ನ ಈಗಾಗಲೇ ಪ್ರಕಟ ಮಾಡಿರುವಂಥದ್ದು. ಮತ್ತು ಸೆಪ್ಟೆಂಬರ್ 21ರಂದು ಯಾರು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀತೀರಿ ಅವ್ರು ಮಾತ್ರ ಅದರಲ್ಲಿ ಅರ್ಹತೆಯನ್ನು ಗಳಿಸಿದ್ರೆ 150 ಮಾರ್ಕ್ಸ್ಗೆ MCQ ಎಕ್ಸಾಮ್ ಇರುತ್ತೆ. ಅದರಲ್ಲಿ 50 ಅಂಕಗಳನ್ನ ಯಾರೆಲ್ಲ ತೆಗೆದುಕೊಳ್ತಾರೆ ಅವರು ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬಹುದು. ಇನ್ನು ವಿವಿಧ ಹುದ್ದೆಗಳಿಗೆ ದಿನಾಂಕಗಳನ್ನು ಸಹಿತ ಪ್ರಕಟಿಸಿರುವಂಥದ್ದು ಮತ್ತು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ. ನೋಡಿ, ಈಗಾಗಲೇ ಎಷ್ಟೋ ಜನ ಅರ್ಜಿಯನ್ನು ಸಲ್ಲಿಸಿರಲಿಲ್ಲ, ಅವರು ಸಹಿತ ಸಲ್ಲಿಸ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ 3 ವರ್ಷ, ಅವರು ಸಹಿತ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೂ ಸಹಿತ ಒಂದು ಅವಕಾಶ ನೀಡಿರುವಂಥದ್ದು, ಒಂದು 8-9 ದಿನ ಅವಕಾಶವನ್ನು ನೀಡಿರುವಂಥದ್ದು. ಇವ್ರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆನ ಅಕ್ಟೋಬರ್ 26ರಂದು ನಡೆಸ್ತಾರೆ. ಮತ್ತು ರಾಯಚೂರು ವಿಶ್ವವಿದ್ಯಾಲಯದಲ್ಲಿರುವಂಥ ಸಹಾಯಕ ಪ್ರಾಧ್ಯಾಪಕರಿಗೆ ನವಂಬರ್ 24ರಂದು ಎಕ್ಸಾಮ್ ಇರುತ್ತೆ. ಇನ್ನು KCET ಎಕ್ಸಾಮು ನವಂಬರ್ 24ರಂದು ಸಹಿತ ಒಂದು ಎಕ್ಸಾಮನ್ನು ಇಟ್ಟಿರುವಂಥದ್ದು. ಇನ್ನು KA ಹೊಸ ಪರೀಕ್ಷೆ ವೇಳಾಪಟ್ಟಿ ಪ್ರಕಟಗೊಂಡಿರುವಂಥದ್ದು. PSI ಎಕ್ಸಾಮು ಅಕ್ಟೋಬರ್ 3ರಂದು ಮತ್ತು ಕಂದಾಯ ಇಲಾಖೆ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ 26 ಮತ್ತು 29ರಂದು ಪರೀಕ್ಷೆಯನ್ನು ನಡೆಸುವುದಾಗಿ ಈಗಾಗಲೇ ತಿಳಿಸಿರುವಂಥದ್ದು. ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೋಡಿ, ಅರ್ಜಿಯನ್ನು ಒಂದು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ನಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೆಪ್ಟೆಂಬರ್ 19ರಿಂದ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಪ್ಟೆಂಬರ್ 19ರಿಂದ 28 ಅಂದರೆ ಒಂದು 10 ದಿನ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅಲ್ಲಿವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫೀಯನ್ನು ಕಟ್ಟಬೇಕಾದ್ರೆ ಸೆಪ್ಟೆಂಬರ್ 29 ಕಡೆಯ ದಿನ ಆಗಿರುತ್ತೆ. ಇದಿಷ್ಟು ಒಂದು KAದವರು ಒಂದು ಹೊಸ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿರುವಂಥದ್ದು. ಎಕ್ಸಾಮ್ ಯಾವ ಡೇಟಿಗೆ ಯಾವ ಇರುತ್ತೆ ಅನ್ನೋಂಥದ್ದು PSI ಆಗಿರ್ಬೋದು, ಗ್ರಾಮಾಡಳಿತಾಧಿಕಾರಿ, KCET ಎಕ್ಸಾಮ್ ಇವೆಲ್ಲ ನೋಡಿ. ಇವು ಒಂದು ಗ್ರಾಮಾಡಳಿತಾಧಿಕಾರಿಗೆ ಮತ್ತು PDO ಎರಡೂ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಬುಕ್ಸು. ಪತ್ರಿಕೆ 1 ಇದರಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ವಿಷಯಗಳು, ಭಾರತ ಸಂವಿಧಾನ, ಆಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಇತಿಹಾಸ, ರಾಜ್ಯ ಮತ್ತು ಪ್ರಾದೇಶಿಕ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇರುವಂಥದ್ದು. ಇನ್ನು ಪೇಪರ್ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ ಬುಕ್. ಇದು ಕಂಪ್ಲೀಟಾಗಿ ಕಂಟೆಂಟ್ ಇರುತ್ತೆ. ಇದು ಕ್ವಶನ್ ಬ್ಯಾಂಕು, ಮಾಡೆಲ್ ಕ್ವಶನ್ ಬ್ಯಾಂಕು. ಇದರಲ್ಲಿ GK ಪೇಪರ್ದು 10 ಕ್ವಶನ್ಸು, ಆಮೇಲೆ 10 ಕ್ವಶನ್ ಪೇಪರು, ಕಮ್ಯುನಿಕೇಷನ್ದು 10 ಕ್ವಶನ್ ಪೇಪರ್ಸ್ ಇರುವಂಥದ್ದು. ಇದರ ಬೆಲೆ ಬಂದುಬಿಟ್ಟು 220 ಇರುತ್ತೆ. ಇದು ಪತ್ರಿಕೆ 2ದು 430 ಇರುತ್ತೆ. ಇದು ಪತ್ರಿಕೆ 1 ಇದು 550 ಇರುತ್ತೆ. ಯಾರಿಗಾದರೂ ಒಂದು ಬುಕ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಆ ಕಾಂಟ್ಯಾಕ್ಟ್ ನಂಬರನ್ನು ತೆಗೆದುಕೊಂಡು ನೀವು ಬುಕ್ಸನ್ನು ತೆಗೆದುಕೊಳ್ಳಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಬುಕ್ಸ್ ಅಮೌಂಟ್ ಮಾತ್ರ ತೊಗೋತೀವಿ ಮತ್ತು ನಿಮ್ಮ ಮನೆ ವಿಳಾಸಕ್ಕೆ 2-3 ದಿನಗಳಲ್ಲಿ ತಲುಪಿಸುವಂಥ ಜವಾಬ್ದಾರಿ ಆಗಿರುತ್ತೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಇನ್ನೂ ಯಾರೆಲ್ಲ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.